ನಮಸ್ತೆ ವೀಕ್ಷಕರೇ, ಶುಭೋದಯ. PNS ವಿಸ್ತಾರ ನ್ಯೂಸ್ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಜ್ಯೋತಿಷ್ಯ ಜಾಗೃತಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರ ಸೇರಿದಂತೆ 12 ರಾಶಿಗಳ ಫಲಾನುಫಲ ಜೊತೆಗೆ ವಿಶೇಷವಾದಂತಹ ಜ್ಯೋತಿಷ್ಯ, ವಾಸ್ತು ಹಾಗೆ ಬೇರೆ ಬೇರೆ ಜ್ಯೋತಿಷ್ಯ ವಿಭಾಗದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ, ಸಂಗತಿಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ಬಗ್ಗೆ ತಿಳಿಸಿಕೊಡೋದಕ್ಕೆ ಖ್ಯಾತ ಜ್ಯೋತಿಷಿ, ಸಂಖ್ಯಾಶಾಸ್ತ್ರಜ್ಞೆ, ಟ್ಯಾರೋ ರೀಡರ್, ಲೈಫ್ ಕೋಚ್ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ ಮೇಡಮ್. ಮೊದಲನೇದಾಗಿ ಈ ಶುಭ ದಿನದ ಪಂಚಾಂಗ ಹೇಗಿದೆ? ಬುಧವಾರದ ಪಂಚಾಂಗ ಇವತ್ತು 15 ಜುಲೈ 2026 ಬುಧವಾರ. ಇವತ್ತು ಪಾಢ್ಯ ತಿಥಿ ಅಂದರೆ ಆಷಾಢ ಮಾಸದ ಮೊದಲ ದಿನ ಪಾಢ್ಯ ತಿಥಿ ಇವತ್ತು. ಹಾಗೆಯೇ ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ಇರುವಂಥದ್ದು. ಕರ್ಣ, ಭಾವ ಮತ್ತು ಬಾಲವ ಕರ್ಣ ಅನ್ನುವಂಥ ಕರ್ಣಗಳಿವೆ. ಇನ್ನು ಶುಕ್ಲ ಪಕ್ಷ, ನಾವು ಇದನ್ನು ಮೆನ್ಷನ್ ಮಾಡಬೇಕು, ಆಷಾಢ ಮಾಸದ ಶುಕ್ಲ ಪಕ್ಷದ ಪಾಢ್ಯ ಇವತ್ತು. ಯೋಗ ಬಂದು ಹರ್ಷಣ ಯೋಗ ಹಾಗೆ ವಜ್ರ ಯೋಗ ಅನ್ನುವಂತಹ 2 ಯೋಗಗಳು ಇವತ್ತು ಇರ್ತವೆ ಅಂತ. ಓಕೆ ಮೇಡಮ್, ಇದು ಪಂಚಾಂಗದ ವಿಚಾರವಾಗಿತ್ತು. ಇನ್ನು 12 ರಾಶಿಗಳ ಫಲಾನುಫಲ ಅಂತ ಬಂದರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಈ ದಿನ? ಮೇಷರಾಶಿಯವರಿಗೆ ನಿಮ್ಮ ಮುಂದಾಳತ್ವದಿಂದ ಒಂದು ಪ್ರಮುಖ ಕೆಲಸ, ಯಾವುದಾದ್ರೂ ಒಂದು ಆಫೀಸಲ್ಲಿರಬಹುದು, ಮನೆಯಲ್ಲಿರಬಹುದು, ಯಾವುದೋ ತುಂಬ ದಿನದಿಂದ ಪೆಂಡಿಂಗ್ ಆಗಿರುವಂಥ ಕೆಲಸ ನಿಮ್ಮ ಮುಂದಾಳತ್ವದಿಂದ ನಿರೀಕ್ಷೆಗಿಂತ ಬೇಗ ಪೂರ್ಣಗೊಳ್ಳೋದಕ್ಕೆ ಸಾಧ್ಯತೆಗಳು ಇರುತ್ತೆ ಅಂತ. ಹಾಗೆಯೇ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಸಿಕ್ಕರೂ ಕೂಡ ಅದನ್ನು ಆತ್ಮವಿಶ್ವಾಸದಿಂದ ನೀವು ನಿಭಾಯಿಸ್ತೀರಾ. ಆರ್ಥಿಕವಾಗಿ ಸಣ್ಣ ಪ್ರಮಾಣದ ಲಾಭ ಕೂಡ ಉಂಟಾಗೋದಕ್ಕೆ ಸಾಧ್ಯ ಇರುವಂತಹ ದಿನ ಇವತ್ತು ಅಂತ ಹೇಳ್ಬಹುದು. ಕುಟುಂಬದವರ ಪ್ರೋತ್ಸಾಹ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸೋದಕ್ಕೆ ಸಾಧ್ಯತೆಗಳಿರುತ್ತೆ. ಹಾಗೆಯೇ ಮನಸ್ಸಿಗೆ ನೆಮ್ಮದಿ ನೀಡುವ ಘಟನೆಯೊಂದು ಈ ದಿನ ನಡೆಯೋದಕ್ಕೆ ಚಾನ್ಸಸ್ ಇರುವಂತಹ ದಿನ ಇವತ್ತು ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಓಕೆ, ಮನಸ್ಸಿಗೆ ಯಾವುದೋ ವಿಶೇಷವಾದಂತಹ ಸಂಗತಿಯಿಂದ ಸಂತೋಷವಿರುತ್ತೆ ಅಂತ. ಇನ್ನು ವೃಷಭಕ್ಕೆ ಬಂದರೆ ವೃಷಭ ರಾಶಿಯವರಿಗೆ ಹೇಗಿದೆ ಈ ದಿನ? ವೃಷಭ ರಾಶಿಯವರಿಗೆ ಬಾಕಿ ಉಳಿದಂತಹ ಕೆಲಸ ಒಂದು ಇವತ್ತು ಮುಗಿಸೋದಕ್ಕೆ ಅವಕಾಶ ಇರುವಂತಹ ದಿನ. ಇವತ್ತು ಪರಿಹಾರದ ಹಾದಿ ಸಿಗುತ್ತೆ. ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕಿಂತ ಯಾವುದಾದ್ರೂ ಒಂದು ಕೆಲಸವನ್ನು ಬಾಕಿ ಉಳಿದಿದೆ ಅದನ್ನು ಮುಗಿಸೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪರಿಹಾರ ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ. ವ್ಯವಹಾರದಲ್ಲಿ ಹೊಸ ಆಲೋಚನೆಗಳು ಬರ್ತವೆ. ಉತ್ತಮವಾದಂತಹ ಒಂದು ಸ್ಪಂದನೆ ಜನರಿಂದ ದೊರೆಯೋದಕ್ಕೆ ಚಾನ್ಸಸ್ ಇರುತ್ತೆ. ನಿಮ್ಮ ಮಾತಿನ ಸೌಖ್ಯತೆ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಅಂದರೆ ನಿಮ್ಮ ಮಾತಿನಿಂದ ಬೇರೆಯವರು ಇನ್ಸ್ಪೈರ್ ಆಗ್ತಾರೆ. ಹಾಗೆಯೇ ಅವರ ಒಂದು ರಿಲೇಷನ್ಶಿಪ್ ಕೂಡ ಗಟ್ಟಿಯಾಗೋದಕ್ಕೆ ಅವಕಾಶ ಇರುವಂಥ ದಿನ. ಅನಗತ್ಯ ವೆಚ್ಚಗಳ ಮೇಲೆ ನಿಯಂತ್ರಣ ಸಾಧಿಸಿದರೆ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇವತ್ತೇನೋ ಚೆನ್ನಾಗಿದೆ, ನಿಮಗೆ ಯಾವುದೇ ತೊಂದರೆ ಇಲ್ಲ, ಆದರೆ ಮುಂದೆ ಚೆನ್ನಾಗಿರಬೇಕು ಅಂದರೆ ಇವತ್ತು ನೀವು ನಿಯಂತ್ರಣವನ್ನು ವಹಿಸಬೇಕಾಗತ್ತೆ. ದೇವರ ಆರಾಧನೆಯಿಂದ ಆತ್ಮಬಲ ಹೆಚ್ಚಾಗುತ್ತೆ. ಹಾಗಾದರೆ ಯಾವ ದೇವರ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಬುಧವಾರ ಆಗಿರೋದ್ರಿಂದ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡೋದು ತುಂಬ ಶುಭ. ಓಕೆ, ಇದು ವೃಷಭ ರಾಶಿಯವರದಾಗಿತ್ತು. ಇನ್ನು ಮಿಥುನ ರಾಶಿಗೆ ಬಂದರೆ ಹೇಗಿದೆ? ಮಿಥುನ ರಾಶಿಯವರಿಗೆ ನಿಮ್ಮ ಚುರುಕುತನದಿಂದ ಹಲವಾರು ಕೆಲಸಗಳು ಒಂದರ ಹಿಂದಿನಂತೆ ಒಂದು ಪೂರ್ಣಗೊಳ್ತವೆ ಅಂತ ಹೇಳಬಹುದು. ಅಂದರೆ ನೀವು ತುಂಬ ಕ್ವಿಕ್ ಆಗಿರ್ತೀರ, ಆ್ಯಕ್ಟಿವ್ ಆಗಿರ್ತೀರ ಇಡೀ ದಿನ. ಹಾಗಾಗಿ ಕೆಲಸಗಳು ತುಂಬ ಸುಲಭವಾಗಿ ಆಗ್ತವೆ. ಹೊಸ ವ್ಯಕ್ತಿಗಳ ಪರಿಚಯ, ಉಪಯುಕ್ತ ಮಾಹಿತಿಯನ್ನು ದೊರೆಯಬಹುದು. ಅಂದರೆ ನಿಮ್ಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಸಂದಿಗ್ಧತೆ ಇರುತ್ತೆ, ಕ್ಲಾರಿಟಿ ಇರೋದಿಲ್ಲ. ಅದು ಇವತ್ತು ಕ್ಲಾರಿಟಿ ತಗೊಳ್ಳೋದಕ್ಕೆ ಯಾರು ಒಬ್ಬರು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ವಿದ್ಯಾರ್ಥಿಗಳಲ್ಲಿ ಅಧ್ಯಯನದ ಒಂದು ಏಕಾಗ್ರತೆ ಏನಿರುತ್ತೆ ಅದು ತುಂಬ ಹೆಚ್ಚಾಗಿ ಕಂಡು ಬರೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬದಲ್ಲಿ ನಗುವಿನ ವಾತಾವರಣ ಮೂಡೋದಕ್ಕೆ ಅವಕಾಶ ಇದೆ. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೆ ಸ್ವಲ್ಪ ದಿನಚರಿಯಲ್ಲಿ ಶಿಸ್ತನ್ನು ಪಾಲನೆ ಮಾಡಿದ್ರೆ ಇನ್ನೂ ಹೆಚ್ಚು ಆರೋಗ್ಯವಂತರಾಗಿರೋದಕ್ಕೆ ಅವಕಾಶ ಇರುವಂಥ ದಿನ ಇವತ್ತು ಅಂತ ಹೇಳ್ಬಹುದು. ಓಕೆ, ಒಟ್ಟಾರೆ ಮಿಥುನ ರಾಶಿಯವರಿಗೆ ಶುಭ ಫಲವಿದೆ ಅಂತ. ಇನ್ನು ಮುಂದಿನ ರಾಶಿ ಕರ್ಕಾಟಕಕ್ಕೆ ಬಂದರೆ ಹೇಗಿದೆ ಇವತ್ತಿನ ದಿನ? ಕರ್ಕಾಟಕ ರಾಶಿಯವರಿಗೆ ಕೆಲವು ಕೆಲಸಗಳನ್ನು ಮುಂದೂಡೋಣ, ಇವತ್ತು ಬೇಡ ಈ ಕೆಲಸ ಮಾಡೋದು ಅಂತ ಅನ್ನುವಂಥ ಒಂದು ಮನಸ್ಥಿತಿ ಬರಬಹುದು ಅಂತ. ಅದರ ಬದಲು ಧೈರ್ಯವಾಗಿ ಆ ಕೆಲಸಗಳನ್ನು ಕೈಗೊಳ್ಳುವಂತಹ ಸಮಯ ಬಂದಿದೆ ಇವತ್ತು ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ನಿಮ್ಮ ಜವಾಬ್ದಾರಿಯುತ ನಡೆ ನಿಮ್ಮ ಹೈಯರ್ ಆಫೀಸರ್ಸ್, ಹಿರಿಯರ ಒಂದು ಗಮನವನ್ನು ಸೆಳೆಯೋದಕ್ಕೆ ಅವಕಾಶ ಇರುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಅದನ್ನು ಮಾಡಿದ್ರೆ ಲಾಭ ಕೂಡ ಹೆಚ್ಚಾಗಿ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ನೀವು ಇವಾಗ ಯಾವುದೋ
ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಇರ್ತೀರಾ, ಹಣವನ್ನು ಇನ್ವೆಸ್ಟ್ ಮಾಡ್ತೀರಾ, ಅದನ್ನು ಓವರಾಗಿ ಸ್ಪೆಂಡ್ ಮಾಡೋ ಬದಲು ಇವತ್ತಿಷ್ಟು ಬಿಸ್ನೆಸ್ ಆಗ್ಬೋದು, ಸೊ ಇಷ್ಟನ್ನೇ ಪ್ರಿಪೇರ್ ಮಾಡೋಣ. ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಯಾವುದೇ ಇಂಡಸ್ಟ್ರಿಗಳಲ್ಲಿ ಸ್ವಲ್ಪ ಸಮತೋಲನವಾಗಿ ಇರುವುದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಮನೆಯವರೊಂದಿಗೆ ಸಣ್ಣ ಪ್ರವಾಸ ಮಾಡುವಂತಹ ಒಂದು ಚರ್ಚೆ ನಡೆಯೋದಕ್ಕೆ ಚಾನ್ಸಸ್ ಇರುವಂತಹ ದಿನ ಇವತ್ತು. ಮನಸ್ಸಿನಲ್ಲಿ ಉತ್ಸಾಹ ಇರುತ್ತೆ, ಯಾಕೆಂದರೆ ಹೊರಗಡೆ ಹೋಗುವಂತಹ ಒಂದು ಆಸಕ್ತಿಯನ್ನು ಮನೆಯವರೆಲ್ಲ ತೋರಿಸಿರ್ತಾರೆ. ಹಾಗಾಗಿ ತುಂಬ ಉತ್ಸಾಹದಿಂದ ಈ ದಿನವನ್ನು ಮುಗಿಸೋದಕ್ಕೆ ಚಾನ್ಸ್ ಇರುತ್ತೆ. ಓಕೆ ಓಕೆ, ಪ್ಲಾನಿಂಗ್ ಡೇ ಇವತ್ತು ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಟ್ರಿಪ್ ಪ್ಲಾನ್ ಮಾಡುವಂಥ ದಿನ ಅಂತ. ಓಕೆ, ಮುಂದಿನ ರಾಶಿಗೆ ಬಂದರೆ ಸಿಂಹರಾಶಿ ಹೇಗಿದೆ ಸಿಂಹರಾಶಿಯವರಿಗೆ? ನಿಮ್ಮ ಆತ್ಮವಿಶ್ವಾಸದಿಂದ ಇತರರಿಗೂ ಪ್ರೇರಣೆಯನ್ನು ನೀವು ನೀಡ್ತೀರಾ ಅಂತ ಹೇಳ್ಬೋದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಸುದ್ದಿ ಅಂದರೆ ನೀವೊಂದು ಯಾವುದೋ ಒಂದು ಹ್ಯಾಪಿ ನ್ಯೂಸ್ನೋ ಯಾವುದೋ ಒಂದು ನ್ಯೂಸ್ನ ಕೇಳಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದು ಬರುತ್ತೆ. ಅದು ನಿಮ್ಮ ಪರವಾಗಿರಬಹುದು. ಅದರಲ್ಲೂ ಈ ಕೋರ್ಟು ಕಚೇರಿ ವ್ಯವಹಾರಗಳೇನಿದೆ ಇದರಲ್ಲಿ ನಿಮ್ಮ ಪರವಾಗಿ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳಲು ಉತ್ತಮವಾದಂತಹ ಅವಕಾಶ ದೊರೆಯುವಂತಹ ದಿನ ಇವತ್ತು. ಕುಟುಂಬದವರೊಂದಿಗೆ ಭಿನ್ನಾಭಿಪ್ರಾಯ ಇದ್ದರೆ ಅದು ದೂರ ಆಗೋದಕ್ಕೆ ಅವಕಾಶ ಇರುತ್ತೆ. ಈಗಾಗಲೇ ನಿಮ್ಮ ನಡುವೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಇದೆ, ಅದು ದೂರ ಮಾಡ್ಕೊಳ್ಳೋದಕ್ಕೆ ಇವತ್ತು ತುಂಬ ಒಳ್ಳೆಯದು ಅಂತ. ಹಾಗಾದರೆ ಏನು ಮಾಡಬೇಕು ಈ ಒಂದು ಭಿನ್ನಾಭಿಪ್ರಾಯವನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ, ಸೂರ್ಯನಿಗೆ ಅರ್ಘ್ಯವನ್ನು ಸಲ್ಲಿಸಬೇಕಾಗತ್ತೆ. ಸೂರ್ಯನಿಗೆ ಬೆಳಗ್ಗೆ ಎದ್ದ ಕೂಡಲೇ ನೀರನ್ನು ತೋರಿಸ್ಬಿಟ್ಟು, ಅದರಲ್ಲೂ ತಾಮ್ರದ ಒಂದು ತಂಬಿಗೆಯಲ್ಲಿ ನೀರನ್ನು ತೋರಿಸಿ ಅದನ್ನು ಗಿಡಗಳಿಗೆ ಹಾಕೋದ್ರಿಂದ ಖಂಡಿತ, ಅಂದರೆ ಅದನ್ನು ತುಳಸಿ ಗಿಡಕ್ಕೆ ಬೇಡ, ಯಾಕೆಂದರೆ ಸೂರ್ಯನಿಗೆ ಅರ್ಘ್ಯ ಕೊಟ್ಟಿರೋ ನೀರನ್ನ ತುಳಸಿ ಗಿಡಕ್ಕೆ ಬಿಟ್ಟು ಬೇರೆ ಗಿಡಗಳಿಗೆ ಹಾಕೋದು. ಸೊ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ಶುಭಕರ ಅಂತ ಹೇಳ್ಬೋದು. ಸಿಂಹರಾಶಿಯವರು ಇದೊಂದು ಪರಿಹಾರವನ್ನು ಇವತ್ತು ಮಾಡಿಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಮುಂದಿನ ರಾಶಿಗೆ ಬಂದರೆ ಕನ್ಯಾ ರಾಶಿ ಹೇಗಿದೆ? ಕನ್ಯಾ ರಾಶಿಗೆ ಸೂಕ್ಷ್ಮವಾಗಿ ಗಮನಿಸುವಂತಹ ಬುದ್ಧಿ ಇವರಿಗೆ ಇದ್ದೇ ಇರುತ್ತೆ ಕನ್ಯಾ ರಾಶಿಯವರಿಗೆ. ಅದರಿಂದ ಇವರಿಗೆ ಇವತ್ತು ಒಂದು ಸರಿಯಾದ ಸಮಸ್ಯೆಗೆ ಸರಿಯಾದಂತಹ ಪರಿಹಾರ ಕಂಡುಕೊಳ್ತಾರೆ ಅಂತ ಹೇಳ್ಬಿಟ್ಟು ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ, ಉತ್ತಮ ಫಲಿತಾಂಶ ಬರೋದಕ್ಕೆ ಅವಕಾಶ ಇರುತ್ತೆ. ಆರ್ಥಿಕ ಯೋಜನೆಗಳನ್ನು ಸ್ವಲ್ಪ ಮರುಪರಿಶೀಲಿಸುವುದು ತುಂಬ ಮುಖ್ಯ ಆಗುತ್ತೆ. ಏನೋ ಪ್ಲ್ಯಾನ್ ಮಾಡಿರ್ತೀರ ಇನ್ವೆಸ್ಟ್ಮೆಂಟ್ಸ್ಗೆ, ಅದನ್ನು ಇನ್ನೊಂದು ಸರಿಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಲಾಭದಾಯಕವಾಗಬಹುದು ಅಂತ ಅಂದರೆ ಕ್ರಾಸ್ ಚೆಕ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿದಾಗ ಲಾಭ ಬರೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ದಿನದ ಕೊನೆಯಲ್ಲಿ ಸಂತೋಷದ ಸುದ್ದಿ ಕೂಡ ಕೇಳೋದಕ್ಕೆ ಅವಕಾಶ ಇರುವಂತಹ ದಿನ ಇವತ್ತು ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಓಕೆ, ನೋಡಿ, ತುಲಾ ರಾಶಿಯವರಿಗೆ ಹೊಸ ಪ್ರಯತ್ನಗಳಿಗೆ ಉತ್ತಮವಾದಂತಹ ಆರಂಭ ದೊರೆಯುವಂತಹ ದಿನ. ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಸ್ಟಾರ್ಟ್ ಮಾಡಿ. ಇವತ್ತು ಆಷಾಢ ಮಾಸ ಆಗಿರೋದ್ರಿಂದ ಶುಭ ಕಾರ್ಯಗಳಿಗೆ ಅಷ್ಟು ಒಳ್ಳೆ ದಿನ ಅಲ್ಲದೆ ಹೋದರೂ ಕೂಡ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಶುಭಶ್ಯ ಶೀಘ್ರಂ ಅನ್ನೋ ಹಾಗೆ ಇವತ್ತು ಪ್ರಾರಂಭ ಮಾಡಬಹುದು. ವ್ಯಾಪಾರದಲ್ಲಿ ಗ್ರಾಹಕರ ವಿಶ್ವಾಸ ಹೆಚ್ಚಾಗುವ ಎಲ್ಲ ಲಕ್ಷಣಗಳು ಇವತ್ತು ಕಾಣಿಸುವಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸಹಕಾರ ಮತ್ತಷ್ಟು ಗಟ್ಟಿಯಾಗಲಿದೆ ಅಂತ ಹೇಳ್ಬಹುದು. ಖರ್ಚಿನ ಜೊತೆಗೆ ಉಳಿತಾಯಕ್ಕೂ ಸಮಾನ ಮಹತ್ವ ನೀಡಿ. ಇವರು ಸಾಮಾನ್ಯವಾಗಿ ಖರ್ಚಿನ ಕಡೆಗೆ ಹೆಚ್ಚು, ಸೇವಿಂಗ್ಸ್ ಕಡಿಮೆ ಅನ್ನೋ ಥರ ಇರುತ್ತೆ. ಹಾಗಾಗಿ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ, ಅಂದರೆ ಲಕ್ಷ್ಮೀ ದೇವಿಯ ಆರಾಧನೆಯಿಂದ ಮನಸ್ಸಿಗೆ ನೆಮ್ಮದಿ ಹಾಗೆ ಹಣಕಾಸಿನ ಅನುಕೂಲ ಸಾಧ್ಯ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ತುಲಾ ರಾಶಿಯವರಿಗೆ. ಓಕೆ ಓಕೆ, ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾದಂಥ ಒಂದು ವಿಶೇಷ ದಿನ ಅಂತ ಹೇಳಬಹುದು. ಇನ್ನು ಮುಂದಿನ ರಾಶಿಗೆ ಬಂದರೆ ವೃಶ್ಚಿಕ ರಾಶಿ ಹೇಗಿದೆ? ವೃಶ್ಚಿಕ ರಾಶಿಯವರಿಗೆ ತುಂಬ ಸವಾಲುಗಳು ಬರ್ತವೆ ನಿಮಗೆ. ನಿಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ ಅಂತ. ಅಂದರೆ ಎಲ್ಲನೂ ಓವರ್ಕಮ್ ಮಾಡುವಂತಹ ಕೆಪಾಸಿಟಿ ಏನು ವೃಶ್ಚಿಕ ರಾಶಿಯವ್ರಿಗಿರುತ್ತೆ ಅದನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಹಾಗೆಯೇ ಉದ್ಯೋಗದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹಿರಿಯರ ಬೆಲೆ ನೀಡಬಹುದು. ಹಿರಿಯರು ಬೆಲೆ ನೀಡೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಹೈಯರ್ ಆಫೀಸರ್ಸು ನಿಮಗೆ ಬೆಲೆಯನ್ನು ಕೊಡ್ತಾರೆ. ಅಥವಾ ನಿಮ್ಮ ತಂದೆ ಜೊತೆಗೆ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ಅವರು ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದಕ್ಕೆ ಗೌರವವನ್ನು ಕೊಟ್ಟಿರ್ತಾರೆ ಅಂತ. ಕುಟುಂಬದಲ್ಲಿ ಶುಭ ಸುದ್ದಿ ಸಂತಸ ತರೋದಕ್ಕೆ ಚಾನ್ಸಸ್ ಇರುತ್ತೆ. ವಾಹನ ಚಲಾಯಿಸುವಾಗ ಎಚ್ಚರಿಕೆ ಅಗತ್ಯ ಇರುತ್ತೆ. ಶ್ರೀ ಸುಬ್ರಹ್ಮಣ್ಯನ ಸ್ಮರಣೆಯಿಂದ ಅಂದುಕೊಂಡಂತಹ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸೋದಕ್ಕೆ ಅವಕಾಶ ಇರುವಂತಹ ದಿನ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಒಟ್ಟಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಬೇಕಾದಂತಹ ದಿವಸ ಇವತ್ತು ಅಂತ. ಮುಂದಿನ ರಾಶಿಗೆ ಬಂದರೆ ಧನಸ್ಸು ರಾಶಿ. ಧನುರಾಶಿಯವರಿಗೆ ಹೇಗಿದೆ ಇವತ್ತು? ಧನುರಾಶಿಯವರಿಗೆ ದೂರದ ಸಂಪರ್ಕದಿಂದ ನಿಮಗೆ ಗೊತ್ತೇ ಇರಲ್ಲ ಇವ್ರ ಕಡೆಯಿಂದ ನಮಗೊಂದು ಹೆಲ್ಪ್ ಆಗುತ್ತೆ ಅಂತ, ಅಂತಹ ಕಡೆಯಿಂದ ಒಂದು ದೊಡ್ಡ ಮಟ್ಟದ ಸಹಾಯ ಸಿಗುತ್ತೆ. ಅದರಿಂದ ಲಾಭ ಕೂಡ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗೆಯೇ ಹೊಸ ಯೋಜನೆಗಳನ್ನು ಆರಂಭ ಮಾಡೋದಕ್ಕೆ ಒಳ್ಳೆಯ ಒಂದು ಸ್ಟೆಪ್ನ ತಗೊಳ್ಳುವಂಥ ದಿನ ಇವತ್ತು ಅಂತ ಹೇಳ್ಬೋದು. ಮಕ್ಕಳ ಸಾಧನೆ ಮತ್ತು ಕುಟುಂಬದ
ಸುಖದ ಸಂತಸ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಅಂತಹ ಸಂತಸ ಏನಿದೆ ಅದು ನಿಮಗೆ ಒಂದು ಸಂತೋಷವನ್ನು ಕೂಡ ತಂದುಕೊಡುತ್ತೆ, ಹರ್ಷವನ್ನು ತಂದುಕೊಡೋದಕ್ಕೆ ಚಾನ್ಸಸ್ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಮತೋಲನದ ನಿರ್ಧಾರ ಕೈಗೊಳ್ಳಿ, ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಖರ್ಚುಗಳನ್ನು ಮಾಡಬೇಕಾಗತ್ತೆ. ಗುರುಗಳ ಆಶೀರ್ವಾದವನ್ನು ಪಡೆಯೋದ್ರಿಂದ ಧನುರಾಶಿಯವರಿಗೆ ಹೆಚ್ಚು ಶುಭ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಓಕೆ ಸ್ವಲ್ಪ ಬುದ್ಧಿಗೆ ಸಮಯ ಕೊಡಬೇಕಾದಂತಹ ದಿವಸ ಇವತ್ತು ಧನುರಾಶಿಯವರಿಗೆ. ಮುಂದಿನ ರಾಶಿಗೆ ಬಂದರೆ ಮಕರ ರಾಶಿಗೆ ಹೇಗಿದೆ ಇವತ್ತು? ಇವತ್ತು ನಿಮ್ಮ ಶ್ರಮಕ್ಕೆ ತಕ್ಕಂತಹ ಸ್ಪಷ್ಟವಾದಂತಹ ಫಲ ಸಿಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಬಾಕಿ ಉಳಿದಂತಹ ಕೆಲಸಗಳು ಪೂರ್ಣಗೊಳ್ತವೆ. ಇದರ ಮೂಲಕ ನೆಮ್ಮದಿಯನ್ನು ಕೂಡ ಅನುಭವಿಸೋದಕ್ಕೆ ಚಾನ್ಸಸ್ ಇರುವಂಥ ದಿನ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಉತ್ತಮವಾಗಿರುತ್ತೆ. ಹಾಗೆಯೇ ಆರೋಗ್ಯಕ್ಕಾಗಿ ಆಹಾರ ಮತ್ತು ನಿದ್ದೆಯನ್ನು ನೀವು ಸರಿಯಾಗಿ ಪಾಲಿಸೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಸಂಜೆ ಸಮಯವನ್ನು ಕುಟುಂಬದೊಂದಿಗೆ ಕಳೆಯುವುದರಿಂದ ಸಂತೋಷ ಹೆಚ್ಚಾಗೋದಕ್ಕೆ ಚಾನ್ಸಸ್ ಇರುತ್ತೆ ಮಕರ ರಾಶಿಯವರಿಗೆ. ಅಂದರೆ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ. ಬೆಳಗ್ಗೆ ಎಲ್ಲ ಕೆಲಸಕ್ಕೆ ಹೋಗಿರ್ತೀವಿ, ಫ್ಯಾಮಿಲಿ ಜೊತೆ ಹೆಂಗಿರೋಕ್ಕಾಗುತ್ತೆ ಅಂದರೆ ಸಂಜೆ ಬಂದಮೇಲಾದರೂ ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆಗೆ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಸಂತೋಷ ಹೆಚ್ಚಾಗೋದಕ್ಕೆ ಚಾನ್ಸಸ್ ಇರುತ್ತೆ ಮಕರ ರಾಶಿಯವರಿಗೆ. ಓಕೆ ಕುಟುಂಬದ ಒಟ್ಟಿಗೆ ಸಮಯವನ್ನು ಕಳಿಬೇಕು ಅವರು ಅಂತ. ಕುಂಭರಾಶಿಗೆ ಬಂದರೆ ಕುಂಭರಾಶಿಯವರಿಗೆ ಹೇಗಿದೆ? ಶುಭವೋ ಅಶುಭವೋ ಹೇಗಿದೆ? ಹೊಸ ಪ್ರಯೋಗಗಳನ್ನು ಮಾಡ್ತೀರಾ, ಹೊಸ ಆಲೋಚನೆಗಳನ್ನು ಮಾಡ್ತೀರಾ. ಇದರಿಂದ ನಿಮಗೆ ಒಂದು ಮೆಚ್ಚುಗೆ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಸ್ನೇಹಿತರ ಸಹಾಯದಿಂದ ಒಂದು ಪ್ರಮುಖವಾದಂತಹ ಕೆಲಸ ಸುಗಮವಾಗಿ ಆಗೋದಕ್ಕೆ ಅವಕಾಶ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೊಸ ಯೋಜನೆ ರೂಪಿಸುವ ಸಾಧ್ಯತೆ ಇದೆ. ಬೇರೆ ಏನೋ ಇನ್ವೆಸ್ಟ್ ಮಾಡಬೇಕು ಅಥವಾ ಬೇರೆ ಇಲ್ಲಿಂದನೋ ಲೋನ್ ತೆಗಿಬೇಕು, ಈ ಥರದ್ದು ಯಾವುದೇ ಒಂದು ವಿಚಾರವನ್ನು ಹಣಕಾಸಿನ ವಿಚಾರದಲ್ಲಿ ನಡೆಸುವಂಥ ಅವಕಾಶ ಇದೆ. ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ, ಯಾವುದೋ ಒಂದು ಪೂಜೆ ಪುನಸ್ಕಾರ, ಹೋಮ ಹವನ ಅಥವಾ ಯಾರಿಗೋ ಬಡವರಿಗೆ ಸಹಾಯ ಮಾಡೋದು, ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರುವಂಥದ್ದು. ಮನಸ್ಸಿನಲ್ಲಿ ಹೊಸ ಗುರಿಗಳನ್ನು ಒಂದು ನಿರ್ಧಾರವನ್ನು ಮಾಡಿಕೊಂಡ್ರೆ ಇವತ್ತು ಆ ನಿರ್ಧಾರಗಳು ತುಂಬ ಚೆನ್ನಾಗಿ ನೆರವೇರ್ತವೆ ಅಂತ. ಹಾಗಾಗಿ ನೀವು ಸರಿಯಾದ ಮನಸ್ಸನ್ನು ಇಟ್ಟು ಗುರಿಯನ್ನು ಸಾಧಿಸೋದ್ರ ಕಡೆಗೆ ನಿಮ್ಮ ಫೋಕಸ್ನ ಇಟ್ಕೊಂಡು ನಾವು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡಿದಾಗ ಅದು ಪಾಸಿಟಿವ್ ಆಗಿ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ ಗುರಿ ಮುಖ್ಯ ಕುಂಭರಾಶಿಯವರಿಗೆ ಇವತ್ತು, ನಿರ್ಧಾರಗಳು ಅಂತ. ಕುಂಭರಾಶಿಯವರಿಗೆ ಗುರಿ ಮತ್ತು ನಿರ್ಧಾರಗಳ ಕಡೆ ಗಮನ ವಹಿಸಬೇಕಾದಂಥ ದಿನ ಇವತ್ತು. ಇನ್ನು ಕಡೆಯ ರಾಶಿ ಮೀನರಾಶಿಗೆ ಬಂದರೆ ಹೇಗಿದೆ ಇವತ್ತು? ಮೀನರಾಶಿಯವರಿಗೆ ನಿಮ್ಮ ಶಾಂತ ಸ್ವಭಾವದಿಂದ ಎಂತಹ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ತುಂಬ ಸುಲಭವಾಗಿ ನಿಭಾಯಿಸ್ತೀರಾ. ಕಲೆ ಸಾಹಿತ್ಯ ಹಾಗೆಯೇ ಸೃಜನಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಶುಭವಾದ ಬೆಳವಣಿಗೆ ಕಂಡು ಬರೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬದಿಂದ ಪ್ರೋತ್ಸಾಹ ದೊರೆಯುತ್ತೆ. ಹಾಗೆಯೇ ಪ್ರೀತಿ ಮತ್ತು ಏನು ನಿಮ್ಮ ಸಂಬಂಧಗಳು ಗಟ್ಟಿಯಾಗಕ್ಕೆ ಅವಕಾಶ ಇರುವಂಥ ದಿನ ಇವತ್ತು. ಹಳೆಯ ಸ್ನೇಹಿತರ ಭೇಟಿಯಾಗುವಂತಹ ಸಂತಸದ ಕ್ಷಣಗಳು ಅಂತ ಹೇಳಬಹುದು. ದಿನದ ಅಂತ್ಯದಲ್ಲಿ ಮಾಡಿದ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ, ತೃಪ್ತಿ ದೊರೆಯುವಂತಹ ದಿನ ಮೀನರಾಶಿಯವರಿಗೆ. ಫೈನಲಿ ನಮಗೇನು ಬೇಕು? ತೃಪ್ತಿ ಬೇಕು. ಅಂತಹ ತೃಪ್ತಿಯನ್ನು ತಂದುಕೊಡುವಂತಹ ದಿನ ಇವತ್ತಾಗಿರುತ್ತೆ ಅಂತ ಹೇಳಬಹುದು ಮೀನರಾಶಿಯವರಿಗೆ. ತೃಪ್ತಿದಾಯಕವಾದಂತಹ ದಿನ ಮೀನರಾಶಿಯವರಿಗೆ ಅಂತ. ಇನ್ನು ಪ್ರತಿ ವಿಚಾರವೂ ಕೂಡ, ಪ್ರತಿಯೊಂದು ವಿಷಯದ ಬಗ್ಗೆ ಇವತ್ತು ಪ್ರತಿದಿನವೂ ತಿಳಿಸಿಕೊಡ್ತಾ ಇದ್ರಿ. ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀರಾ? ರಾಶಿಗಳ ಸರಣಿಯಲ್ಲಿ ರಾಶಿ ಸರಣಿಯಲ್ಲಿದ್ದೀವಿ. ಇವತ್ತು ಮೀನ ರಾಶಿ ಕೊನೆಯ ರಾಶಿ ಬಗ್ಗೆನೇ ಮಾತಾಡೋಣ. ಯಾಕೆಂದ್ರೆ ಅವರ ಗುಣಲಕ್ಷಣಗಳು ಹೇಗಿರುತ್ತೆ, ಅವರ ನೇಚರ್ ಹೇಗಿರುತ್ತೆ, ಅವ್ರ ಲಕ್ಕಿ ಸ್ಟೋನ್ ಏನು, ಈ ಥರದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅವ್ರಿಗೆ ಒಂದು ಸಹಾನುಭೂತಿ, ಕರುಣೆ ಅಂತ ಹೇಳ್ತೀವಲ್ಲ, ಅದು ತುಂಬ ಜಾಸ್ತಿ ಇರುತ್ತೆ. ಮೃದುವಾದಂತಹ ಹೃದಯ ಅಂತ ಹೇಳ್ತೀವಲ್ಲ, ಅಂತಹ ಹೃದಯದವರು ಇವರು ಅಂತ ಹೇಳ್ಬೋದು. ಇತರರ ಭಾವನೆಗಳಿಗೆ ಸುಲಭವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಸರಿಯಾದ ಒಂದು ರೆಸ್ಪಾನ್ಸ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ ಅಂತ. ಆಧ್ಯಾತ್ಮಿಕ ಧ್ಯಾನ, ದೇವರ ಆರಾಧನೆ ಕಡೆಗೆ ಸಹಜವಾಗಿ ಅವರು ತುಂಬ ಇನ್ಸ್ಪೈರ್ ಆಗ್ತಿರ್ತಾರೆ, ಒಲವನ್ನು ತೋರಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಸ್ನೇಹ ಮತ್ತು ಸಂಬಂಧಗಳಿಗೆ ಇವರು ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಯಾವುದೇ ರಿಲೇಷನ್ಶಿಪ್ ಇರಬಹುದು, ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅವರಿಗೆ. ಹಾಗೆಯೇ ಈ ಫ್ರೆಂಡ್ಶಿಪ್ ಅಂತ ಬಂದಾಗ ಫ್ರೆಂಡ್ಶಿಪ್ಗೋಸ್ಕರ ಯಾವುದೇ ತ್ಯಾಗ ಮಾಡಿಬಿಡ್ತಾರೆ ಇವರು ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಗುಣ ಕೂಡ ಇವರಲ್ಲೇ ಇರುತ್ತೆ ಅಂತ ಹೇಳಬಹುದು. ಹಾಗೆಯೇ ಜೀವನದಲ್ಲಿ ಶಾಂತಿ ಮತ್ತು ಒಂದು ಬ್ಯಾಲೆನ್ಸ್ಡ್ ಆಗಿರುವಂತಹ ಒಂದು ನೇಚರ್ನ ಇವರು ಬೆಳೆಸ್ಕೊಳ್ತಾರೆ. ಹಾಗೆಯೇ ಬೆಳೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಕೂಡ ಇವರು ಅಂತ. ಇನ್ನು ಮೀನರಾಶಿ ಅಂತ ಬಂದಾಗ ಈ ಮೀನರಾಶಿಯವರು ಬಹಳ ಸೆನ್ಸಿಟಿವಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಎಲ್ಲಿ ಕೇಳಿದ್ರು ಕೂಡ ನೀವು ಕಟಕ ರಾಶಿಯವ್ರದ್ದು ಹೇಳಬೇಕಾದ್ರೆ ಯಾವ ರೀತಿ ಬಹಳ ಮಾತೃ ಹೃದಯದವರು, ಜೊತೆಗೆ ಬಹಳ ಸೆನ್ಸಿಟಿವು, ಬೇಗ ಎಮೋಷ್ನಲಿ ಕನೆಕ್ಟ್ ಆಗಿಬಿಡ್ತಾರೆ ಅಂತ. ಮೀನರಾಶಿಯವರಿಗೂ ಅಂಥದ್ದೊಂದು ಅದನ್ನು ಪಾಸಿಟಿವಿಟಿ ಅನ್ನಬೇಕಾ ಅಥವಾ ವೀಕ್ನೆಸ್ ಅನ್ನಬೇಕಾ ಅನ್ನುವಂಥದ್ದು, ಆದರೆ ಇವರು ಸೆನ್ಸಿಟಿವಾ ಅನ್ನುವಂಥದ್ದು?
ಹೌದು, ಖಂಡಿತವಾಗಿ ಇವ್ರಿಗೆ ಕರುಣೆ, ಸಹಾನುಭೂತಿ ಎಲ್ಲ ಇರುತ್ತೆ. ಇದು ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟಿದ್ರೆ ಒಳ್ಳೆಯದು. ಅದಕ್ಕಿಂತ ಹೆಚ್ಚಾಗಿದ್ದರೆ ಅದು ತುಂಬ ಕಷ್ಟ ಆಗುವಂತಹದ್ದು, ಅಪಾಯ ಅನ್ನುವಂಥದ್ದು. ಅತಿಯಾದ ಭಾವನಾತ್ಮಕತೆಗೆ ಹೋಗ್ಬಿಡ್ತಾರೆ ಇವರು ಅಂತ ಹೇಳ್ಬೋದು. ಈ ಥರನ ತುಂಬ ಸುಲಭವಾಗಿ ನಂಬೋದಕ್ಕೆ ಅವಕಾಶ ಇರುತ್ತೆ. ಕೆಲವು ಸರಿ ಆ ವಾಸ್ತವ ಏನಿದೆ ಅದನ್ನು ಯೋಚನೆ ಮಾಡೋದಿಲ್ಲ. ಕಲ್ಪನಾ ಶಕ್ತಿ ಅಂತ ಹೇಳ್ತಾರಲ್ಲ, ಅದಕ್ಕೆ ತುಂಬ ಇಂಪಾರ್ಟೆನ್ಸ್ನ ಕೊಡ್ತಾರೆ. ಸಮಸ್ಯೆಯಿಂದ ದೂರ ಉಳಿಯೋದುವಂತಹ ಪ್ರಯತ್ನ ಇವರು ಪಡೋದೇ ಇಲ್ಲ. ಆ ಸಮಸ್ಯೆಗಳಲ್ಲೇ ಸಿಕ್ಕಾಕೊಂಡು ಅದರಲ್ಲೇ ಒದ್ದಾಡ್ತಾ ಇರುವಂತಹ ಸ್ವಭಾವ ಇವ್ರದ್ದಾಗಿರುತ್ತೆ ಅಂತ ಹೇಳ್ಬೋದು. ಇವೇ ಇವರ ದುರ್ಬಲತೆಗಳು ಅಂತ. ಓಕೆ, ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇದೊಂದಷ್ಟು ವೀಕ್ನೆಸ್ನ ಮೀನರಾಶಿಯವರು ಅಂತ. ಇನ್ನು ಜನರಲ್ ಆಗಿ ಮೀನರಾಶಿಯವರ ಬಗ್ಗೆ ಕೇಳಿದಾಗ ಒಂದು ಪ್ರಶ್ನೆ ಮೂಡೋದು, ಮೀನರಾಶಿಯವರಿಗೆ ಲೇಟ್ ಸಕ್ಸಸ್ ಯಾವಾಗಲೂ ಅನ್ನುವಂಥದ್ದು. ಇದು ನಿಜವಾ ಅಥವಾ ಊಹಾಪೋಹ ಕಲ್ಪನೆನಾ ಅಂತ? ಇದು ಕೋಇನ್ಸಿಡೆನ್ಸ್ ಅಥವಾ ಊಹಾಪೋಹನೇ ಆಗಿರುತ್ತೆ. ಯಾಕೆಂದರೆ ಮೀನರಾಶಿ ಹುಟ್ಟಿದವರೆಲ್ಲರಿಗೂ ಒಂದೇ ಥರ ಆಗುತ್ತೆ ಅನ್ನೋದು ಶುದ್ಧ ತಪ್ಪಾಗುತ್ತೆ. ಸೊ ಹಾಗಾಗಿ ನಮ್ಮ ಜನ್ಮ ಜಾತಕದಲ್ಲಿ ರಾಶ್ಯಾಧಿಪತಿ ಎಲ್ಲಿದ್ದಾನೆ, ಅವನ ಉದ್ಯೋಗ ಸ್ಥಾನದ ಅಧಿಪತಿ ಎಲ್ಲಿದ್ದಾನೆ, ಯಾಕೆಂದರೆ ಯಾವುದ್ರಲ್ಲಿ ಸ್ಲೋ ಆಗ್ತಾ ಇದೆ ಅನ್ನೋದು ಕೂಡ ತುಂಬ ಮುಖ್ಯ. ನಮಗೆ ಇವಾಗ ಎಜುಕೇಷನ್ ಸ್ಲೋ ಆಗ್ತಾ ಇದ್ರೆ ಬೇರೆ ಸ್ಥಾನವನ್ನು ನೋಡಬೇಕು, ಮದುವೆ ಸ್ಲೋ ಆಗ್ತಾ ಇದ್ರೆ ಬೇರೆ ಸ್ಥಾನವನ್ನು ನೋಡಬೇಕು. ಹೀಗೆ ಬೇರೆ ಬೇರೆ ಸ್ಥಾನಗಳನ್ನು, ಗ್ರಹಗಳನ್ನು ಫೋಕಸ್ ಮಾಡಿಯೇ ನಾವು ಹೇಳಬೇಕಾಗತ್ತೆ ಇದಕ್ಕೆ ಸಪೋರ್ಟ್ ಇದೆ, ಇದಕ್ಕೆ ಸಪೋರ್ಟ್ ಇಲ್ಲ ಅಂತ. ಓಕೆ, ಹಾಗಾದರೆ ಮೀನರಾಶಿಯವರಿಗೂ ಕೂಡ ಅವರವರ ಒಂದು ಶ್ರಮಕ್ಕೆ ತಕ್ಕ ಹಾಗೆ ಪ್ರತಿಫಲ ಇದ್ದೇ ಇರುತ್ತೆ. ಜೊತೆಗೆ ನೀವು ಹೇಳಿದ ಹಾಗೆ ಜಾತಕ ಮುಖ್ಯವಾಗತ್ತೆ ಅಂತ. ಸೊ ಅವರ ಒಂದು ಕ್ರಿಸ್ಟಲ್ ವಿಚಾರಕ್ಕೆ ಬಂದರೆ ಯಾವ ಒಂದು ರತ್ನವನ್ನು ಧರಿಸಬೇಕು, ಯಾವ ಕ್ರಿಸ್ಟಲ್ನ ಆಯ್ಕೆ ಮಾಡ್ಕೊಳ್ಬೇಕು ಮೀನರಾಶಿಯವರು? ಮೀನರಾಶಿಯವರು ಅಮೆಥಿಸ್ಟ್ನ ಮಾಡಬೇಕು. ಅಮೆಥಿಸ್ಟ್ ತುಂಬ ಒಳ್ಳೆಯ ಸ್ಟೋನ್, ಯಾಕೆಂದರೆ ಇವ್ರಿಗೆ ಸ್ಪಿರಿಚುಯಾಲಿಟಿ ಒಳಗಡೆಯಿಂದನೇ ಇರುತ್ತೆ. ಹಾಗೆಯೇ ಅದ್ರ ಜೊತೆಗೆ ತುಂಬ ಮುಖ್ಯ ಅಂದರೆ ಮೂನ್ ಸ್ಟೋನ್ ಅಂತ ಒಂದು ಬಿಳಿಯ ಸ್ಟೋನು. ನಾನು ಹಿಂದೆ ಹವ್ಲೆಟ್ ಬಗ್ಗೆ ಮಾತಾಡಿದೆ, ಅದೇ ಥರ ಮೂನ್ ಸ್ಟೋನ್ ಅನ್ನುವಂಥ ಒಂದು ಸ್ಟೋನ್ ಬರುತ್ತೆ. ಅದು ಮನಸ್ಸಿಗೆ ಶಾಂತಿಯನ್ನು ತಂದು ಕೊಡುತ್ತೆ. ಇನ್ನು ಆಪರ್ಚುನಿಟಿಗಳನ್ನು ತಂದು ಕೊಡಬೇಕಲ್ವಾ ಯಾವುದೇ ಮನುಷ್ಯನಿಗೆ. ಇವ್ರಿಗಂತೂ ಸಿಟ್ರಿನ್ ತುಂಬ ಪಾಸಿಟಿವ್ ಆದಂತಹ ಒಂದು ಗ್ರೋತ್ನ ಕೊಡುತ್ತೆ ಅಂತ ಹೇಳ್ಬಹುದು ಲೈಫಲ್ಲಿ. ಓಕೆ, ಸಿಟ್ರಿನ್ ಮತ್ತೆ ಹವ್ಲೈಟ್ ಅಲ್ಲ, ವೈಟ್ ಸ್ಟೋನ್, ಮೂನ್ ಸ್ಟೋನ್ ಅನ್ನುವಂಥ. ಓಕೆ, ಮೂನ್ ಸ್ಟೋನ್ ಮತ್ತೆ ಕ್ರಿಸ್ಟಲ್, ಸಿಟ್ರಿನ್ ಕ್ರಿಸ್ಟಲ್ ಅಂತ ಇವರು ಧಾರಣೆ ಮಾಡಬೇಕಾಗತ್ತೆ ಅಂತ. ಎಷ್ಟೋ ಜನಕ್ಕೆ ಸಾಮಾನ್ಯವಾಗಿ ಈ ಬ್ರೇಸ್ಲೆಟ್ ನ ಧರಿಸೋಕಾಗಲ್ಲ, ಅಥವಾ ನಾವು ಕೆಲಸದಲ್ಲಿ ಇರ್ತೀವಿ, ಮತ್ತೊಂದು ಏನೋ ಇದರಲ್ಲಿ ನಮಗೆ ಕೈಗೆ ಧರಿಸೋಕಾಗಲ್ಲ ಅಂದ್ರೆ ಈ ಕ್ರಿಸ್ಟಲ್ ಅನ್ನ ಯಾವ ಬಗೆಯಲ್ಲಿ ಧರಿಸಬೇಕಾಗತ್ತೆ ಅಂತ ನೋಡಿ. ಇದನ್ನ ಮಾಲೆಯಾಗಿ ಕೂಡ ಧರಿಸ್ಬೋದು. ಅದರಲ್ಲೂ ಹೀಗೆ 2-3 ಕ್ರಿಸ್ಟಲ್ಗಳನ್ನು ಹಾಕಬೇಕು ಅಂತ ಇದೆ ಅಂದರೆ ಡೆಫಿನೆಟ್ಲಿ ಮಾಲೆ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಿಟ್ಟು ಕತ್ತಿಗೆ ಮಾಲೆಯಾಗಿ ಧಾರಣೆ ಮಾಡುವಂಥದ್ದು ತುಂಬ ಶ್ರೇಷ್ಠ. ಅದರಲ್ಲಿ ಬೇರೆ ಬೇರೆ ಕ್ರಿಸ್ಟಲ್ಗಳು ನಿಮಗೆ ಯಾವ್ದು ಬೇಕೋ, ನಿಮ್ಮನ್ನು ಅಟ್ರಾಕ್ಟ್ ಮಾಡುವಂತಹ ಕ್ರಿಸ್ಟಲ್ನ ಕೂಡ ಹಾಕಿ, ಅದ್ರ ಜೊತೆಗೆ ನಿಮಗೆ ನೆಸೆಸಿಟಿ ಇರುವಂತಹ ಕ್ರಿಸ್ಟಲ್ಗಳನ್ನು ಅಥವಾ ನೆಸೆಸಿಟಿ ಇರುವಂತಹ ಒಂದು ಏನು ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಸಹಾಯವನ್ನು ಮಾಡಬಹುದು ಅಂತ. ಓಕೆ, ಹಾಗಾದರೆ ಇವರು ಅಮೆಥಿಸ್ಟನ್ನು ಧರಿಸಬಹುದಾಗಿದೆ ಮತ್ತು ನೀವು ಸಿಟ್ರಿನ್ ಕೂಡ ಸಜೆಸ್ಟ್ ಮಾಡೋ ಹಾಗೆ. ಇನ್ನು ಮೀನರಾಶಿಯವರ ವಿಚಾರಕ್ಕೆ ಬಂದರೆ ಯಾವ ಒಂದು ಕ್ಷೇತ್ರ ಅವರಿಗೆ ಬಹಳ ಉತ್ತಮ ಅಂತ, ಎಲ್ಲಿ ಯಾವ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತೆ? ಶಿಕ್ಷಕರು, ಪ್ರಾಧ್ಯಾಪಕರು, ಯಾಕೆಂದರೆ ಹೇಳಿ ಕೇಳಿ ಗುರು ಇದು. ವೈದ್ಯಕೀಯ ವೃತ್ತಿ ಕೂಡ ಇದು ತುಂಬ ಪಾಸಿಟಿವ್ ಆದಂಥದ್ದು. ಜ್ಯೋತಿಷ್ಯ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯೋರಿಗೆ ಕೂಡ ಇದು ಒಳ್ಳೆಯದು. ಸಿನಿಮಾ, ಸಂಗೀತ ಕ್ಷೇತ್ರ ಇದೆಲ್ಲದಕ್ಕೂ ಕೂಡ ಇದು ಸಪೋರ್ಟ್ ಮಾಡುವಂತಹ ಒಂದು ಪ್ಲಾನೆಟ್. ಕೌನ್ಸಿಲಿಂಗ್ ಮತ್ತು ಮನೋವಿಜ್ಞಾನ, ಸೈಕ್ಯಾಟ್ರಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡಬಹುದು. ಸಮಾಜ ಸೇವೆ ಮಾಡುವಂಥದ್ದು, NGOಗಳಲ್ಲಿ ಕೆಲಸ ಮಾಡೋದಕ್ಕೆ ಕೂಡ ಈ ಗ್ರಹ ಸಪೋರ್ಟಿವ್ ಆಗಿ ಇರುವಂಥದ್ದು ಅಂತ. ಓಕೆ, ಗುರು ಇಲ್ಲಿ ಅಧಿಪತಿ ಆಗಿರೋದ್ರಿಂದ ಟೀಚಿಂಗಿಗೆ ಸಂಬಂಧಪಟ್ಟ ಹಾಗೆ ಬಹಳ ಬೆಸ್ಟ್ ಅಂತ ಹೇಳಬಹುದು. ಓಕೆ, ಇನ್ನು ಕಡೆಯದಾಗಿ ಮೀನರಾಶಿಯವರು ಯಾವ ದೇವರ, ಯಾವ ಗುರುಗಳ ಆರಾಧನೆಯನ್ನ ಮಾಡಬೇಕು, ಹೇಗೆ ಮಾಡಬೇಕು ಅಂತ? ಇಲ್ಲಿ ಮೀನರಾಶಿಯವರಿಗೆ ವಿಷ್ಣುವಿನ ಆರಾಧನೆಯನ್ನು ನಾನು ಹೇಳ್ತೀನಿ. ಹಾಗೆಯೇ ಅದ್ರ ಜೊತೆಗೆ ದತ್ತಾತ್ರೇಯರ ಆರಾಧನೆಯನ್ನು ಮಾಡೋದು ತುಂಬ ಮುಖ್ಯ. ಸಾಯಿಬಾಬಾ ಕೂಡ ಆರಾಧನೆಯನ್ನು ಮಾಡಬಹುದು, ಆದರೆ ಎಲ್ಲ ಸಮಯದಲ್ಲೂ ಸಾಯಿಬಾಬಾ ಆರಾಧನೆ ಅಷ್ಟು ಸರಿ ಅನಿಸೋದಿಲ್ಲ. ಹಾಗಾಗಿ ದತ್ತಾತ್ರೇಯರ ಆರಾಧನೆಯನ್ನು ಮಾಡ್ಕೊಳ್ಳೋದು, ಹಾಗೆಯೇ ಗುರು ಬೃಹಸ್ಪತಿಯನ್ನು ಆರಾಧನೆ ಮಾಡೋದು ಕೂಡ ಪಾಸಿಟಿವ್ ಆದಂಥ ರಿಸಲ್ಟ್ ಸಿಗುತ್ತೆ. ಓಕೆ, ಒಟ್ಟಾರೆ ಮೀನರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಎಷ್ಟೋ ಸಮಸ್ಯೆಗಳು ಪಾರಾಗಬಹುದು ಅಂತ. ಓಕೆ ಮೇಡಮ್, ಒಟ್ಟಾರೆ ಇವತ್ತು ಮೀನರಾಶಿಯ ಕುರಿತಾದ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಾವು ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇವತ್ತು ಮೀನರಾಶಿ ಕಡೆಯ ರಾಶಿ. ಈ ರಾಶಿಗಳ ಸರಣಿಯಲ್ಲಿ ಎಲ್ಲ ರಾಶಿಗಳ ಬಗ್ಗೆಯೂ ದಿವ್ಯಾ ಸುಬ್ರಹ್ಮಣ್ಯ ಅವರು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲೂ ಇವತ್ತು ಮೀನರಾಶಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಜೊತೆಗೆ 12 ರಾಶಿಗಳ ಫಲಾನುಫಲ ಹಾಗೆ ಪಂಚಾಂಗದ ವಿಚಾರವನ್ನು ಕೂಡ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.